ದಾಂಡೇಲಿ ನಗರದಲ್ಲಿ ಸರಣಿ ಕಳ್ಳತನ, ಬಂಗಾರದ ಆಭರಣ ಸೇರಿದಂತೆ ಲಕ್ಷಾಂತರ ರೂಪಾಯಿ ಕಳವು, ಪೊಲೀಸರ ಭೇಟಿ. ದಾಂಡೇಲಿ ನಗರದ ಲಿಂಕ್ ರಸ್ತೆಯಲ್ಲಿ ಸರಣಿ ಕಳ್ಳತನ ನಡೆದಿದ್ದು, ಇಂದು ಗುರುವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನಗರದ ಲಿಂಕ್ ರಸ್ತೆಯಲ್ಲಿರುವ ಅಭಿಷೇಕ್ ಕಾಳೆ ಮಾಲಕತ್ವದ ಮೆಡಿಕಲ್ ಅಂಗಡಿಗೆ ಅಂಗಡಿಯ ಮೇಲ್ಛಾವಣಿಯ ಶೀಟ್ ಒಡೆದು ಒಳನುಗ್ಗಿರುವ ಕಳ್ಳರು ಅಂಗಡಿ ಒಳಗಿದ್ದ ನಗದು 4 ಲಕ್ಷ ರೂಪಾಯಿ ಮತ್ತು ಚಿನ್ನದ ಆಭರಣಗಳನ್ನು ಕಳವು ಮಾಡಿದ್ದಾರೆ. ಇದೇ ಕಟ್ಟಡದಲ್ಲಿರುವ ಪಕ್ಕದ ಶರಣ್ ಅರಳಿಯವರ ಕಿರಾಣಿ ಅಂಗಡಿಗೂ ನುಗ್ಗಿರುವ ಕಳ್ಳರು ಅಲ್ಲಿ 45 ರಿಂದ 50 ಸಾವಿರ ರೂಪಾಯಿ ನಗದನ್ನು ದೋಚಿದ್ದಾರೆ. ಇನ್ನು ಇಲ್ಲೇ ಹತ್ತಿರದಲ್ಲಿರುವ ವಿಷ್ಣು ಕಲಾಲ್ ಅವರು ನಡೆಸುತ್ತಿರುವ ಮೈಲಾರ ವೈನ್ ಸೆಂಟರ್ಗೆ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಅಲ್ಲಿಯೂ ಸರಿಸುಮಾರು 35 ಸಾವಿರ ನಗದನ್ನು ಹಾಗೂ ವಿವಿಧ ಮದ್ಯದ ಬಾಟಲಿಗಳನ್ನು ಕಳವುಗೈದಿದ್ದಾರೆ. ಮೈಲಾರ ವೈನ್ ಸೆಂಟರ್ನ ಮುಂಭಾಗದಲ್ಲಿರುವ ಕಿರಣ್ ಕರಡಿ ಅವರ LG ಕಿರಾಣಿ ಅಂಗಡಿಗೂ ಅಂಗಡಿಯ ಮೇಲ್ಛಾವಣಿ ಶೀಟ್ ಒಡೆದು 2,000 ನಗದನ್ನು ಕಳವು ಮಾಡಿದ್ದಾರೆ. ಮೈಲಾರ ವೈನ್ ಸೆಂಟರ್ಗೆ ನುಗ್ಗಿ ಕಳವು ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗುರುವಾರ ನಸುಕಿನ ವೇಳೆ ಸುಮಾರು 2 ಗಂಟೆಯಿಂದ 4 ಗಂಟೆ ಒಳಗಡೆ ಈ ಕಳ್ಳತನ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಇಂದು ಗುರುವಾರ ಬೆಳಿಗ್ಗೆ ಎಂದಿನಂತೆ ತಮ್ಮ ಅಂಗಡಿಗಳಿಗೆ ಬಂದ ಮಾಲಕರಿಗೆ ಕಳ್ಳತನವಾಗಿರುವುದು ಗೊತ್ತಾಗಿದೆ. ತಕ್ಷಣವೇ ಕಳ್ಳತನದ ಬಗ್ಗೆ ದಾಂಡೇಲಿ ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದೆ. ನಗರ ಠಾಣೆಯ ಪೊಲೀಸರು ಗುರುವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಕಳ್ಳತನವಾಗಿರುವ ಅಂಗಡಿಗಳಿಗೆ ತೆರಳಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಹೆಂಗೆ ಸೀಟ್ ಹೊಡೆದು ಆ ಕಡೆಯಿಂದ ಕಟ್ ಮುಗಿಸಿ ಈ ಕಡೆ ಡೋರ್ ತೆಗೆದು ಬಂದಿದ್ದಾರೆ. ಡೋರ್ ಇದು ಮಾಡ್ಕೊಂಡು ಸುಮಾರು 4 ಲಕ್ಷ ಕ್ಯಾಶ್ ಇತ್ತು. ಎಷ್ಟು? 4 ಲಕ್ಷ. 4 ಲಕ್ಷ. ಮತ್ತೆ ಆಮೇಲೆ ಕಂಪ್ಯೂಟರ್ ಸಿಸ್ಟಮ್, DVR, CPU ಆ್ಯಂಡ್ ಗೋಲ್ಡ್ ಇತ್ತು. ಎಷ್ಟು ಗೋಲ್ಡ್ ಇತ್ತು? ಗೋಲ್ಡ್ ಒಂದು ಮಂಗಲಸೂತ್ರ ಇತ್ತು, ಬ್ರಾಸ್ಲೆಟ್, ಚೈನು ಮತ್ತೆ ಉಂಗುರ ಇತ್ತು. ಅದು ಮೆಡಿಕಲಲ್ಲಿ ಯಾಕೆ ಇಡ್ತೀರಿ? ಅದು ಇವತ್ತು ತೊಗೊಂಡು ಹೋಗೋದಿತ್ತು ಅಂತ ರಾತ್ರಿ 12 ಗಂಟೆ ಕ್ಲೋಸ್ ಮಾಡ್ತಾ ಇದ್ವಿ. ಅದು ಅಷ್ಟೊತ್ತಿಗೆ ಒಯ್ಯೋಕ್ಕಾಗಂಗಿಲ್ಲ ಅಂತ ಇಲ್ಲೇ ಇಟ್ಟು ಹೋಗಿದ್ವಿ. ನಿಮಗೆ ಯಾರ ಮೇಲೆ ಅದು ಡೌಟ್ ಇದೆ? ಡೌಟ್ ಅಂತೂ ಯಾರ ಮೇಲೆ ಇಲ್ಲ ಸರ್. ಈಗ 4 ಲಕ್ಷ ಅಮೌಂಟು ಮತ್ತು ಬಂಗಾರ ಹೋಗಿ ಗೋಲ್ಡು, ಕಂಪ್ಯೂಟರ್ ಸಿಸ್ಟಮ್, DVR ಆ್ಯಂಡ್ CPU. CC ಕ್ಯಾಮರಾ ಇಲ್ಲ ನಿಮ್ಮಲ್ಲಿ? ಅದರದ್ದೇ ಒಯ್ದಿದ್ದಾರೆ. CC ಕ್ಯಾಮರಾ, DVR ಮತ್ತು CPU ಒಯ್ದಿದ್ದಾರೆ. ರಾತ್ರಿ ಕಳುವಾಗಿದೆ. ಹೆಂಗೆ ಬಂದಿದ್ದಾರೆ ಕಳ್ಳರು? ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ನಾವು ಇವಾಗ ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ಒಳಗಡೆ ಹೋಗಲಿಲ್ಲ. ಹಾಂ, ಸಾಮಾನೆಲ್ಲ ಬಿದ್ದಿದ್ದು. ಹಾಂ. ಮತ್ತು ಆಮೇಲೆ ಬಂದು ನೋಡಿದ್ರೆ ಮೇಲ್ಗಡೆ ಸೀಟ್ ಓಪನ್ ಮಾಡಿ ಕೆಳಗಡೆ ಬಂದು. ಹಾಂ. ಏನಾದರೂ ಅಮೌಂಟ್ ಹೋಗಿದೆ? ಎಷ್ಟು ಹೋಗಿದೆ? ಹೋಗಿದೆ. ಐಟಮ್ಸ್ ಏನಾದರೂ ಹೋಗಿದೆ? ಐಟಮ್ಸ್ ಏನು ಹೋಗಿಲ್ಲ, ಓನ್ಲಿ ಅಮೌಂಟ್ ಅಷ್ಟೇ. ಪೊಲೀಸ್ರಿಗೆ ಹೇಳಿದ್ರಿ? ಹೇಳಿದ್ವಿ. ಬಂದು ಅವರು ಇದನ್ನು ನೋಡ್ಕೊಂಡು ಹೋಗಿದ್ದಾರೆ. ಡಾಗ್ ಸ್ಕ್ವಾಡ್ನವ್ರು ಬರ್ತಾರಂತೇಳಿ ಅಂಗಡಿ ಬಂದು. ಹಾಗಾದರೆ ಬೀಗ ಹೊಡೆದದ್ದಲ್ಲ? ಈಗ ಹೊಡೆದಿಲ್ಲ, ಮೇಲ್ಗಡೆ ಸೀಟ್ ಹೊಡೆದು ಬಂದಿದೆ. ನಿಮ್ಮದು ಅಂಗಡಿಯಿಂದ ಎಷ್ಟು ಅಮೌಂಟ್ ಕಳವಾಗಿದೆ ಅಂದಾಜು? ಒಂದು 45 ರಿಂದ 50 ಸಾವಿರ. 45 ರಿಂದ 50 ಸಾವಿರ. ಬೇರೆ ಐಟಮ್ಸ್ ಏನೂ ಹೋಗಿಲ್ಲ? ನಿಮ್ಮ ಅಂಗಡಿಗೆ CC ಕ್ಯಾಮ್ರಾ ಹಾಕಿಲ್ಲ? ಇದೆ. ಹಾಂ, ಅದರಲ್ಲಿ ಏನು ನಾವು ಇನ್ನೂ ನೋಡಿಲ್ಲ. ಅದರದ್ದು ಏನಾದರೂ ತಗೊಂಡೋಗಿದ್ದಾರಾ? ಇಲ್ಲ. ಹಾಗಾದರೆ ಕಳ್ಳರು ಯಾರು ಅಂತ ಎನ್ನುವಂಥದ್ದು ಪಕ್ಕ ಆಗ್ತದೆ ನಿಮ್ಮ CC ಕ್ಯಾಮ್ರಾ ನೋಡಿದರೆ. ನೋಡಿದರೆ ಗೊತ್ತಾಗುತ್ತೆ. ಚಾವಿ ಕಟ್ ಮಾಡಿ ಒಳಗೆ ಬಾಗಿಲ ಮುರಿದು ಕಳ್ಳತನ ಮಾಡಿದ್ದಾರೆ. ಕ್ಯಾಶ್ ಇತ್ತು, 30-35 ಸಾವಿರ ರೂಪಾಯಿ ಕ್ಯಾಶ್, ಸ್ವಲ್ಪ ಬ್ರ್ಯಾಂಡಿಗಳು ತೊಗೊಂಡು ಹೋಗಿದ್ದಾರೆ. ಆಮೇಲೆ ಗ್ಲಾಸ್, ನೀರು, ಪೆಪ್ಸಿ, ಚಿಲ್ಲರ್ ಪಾಯಿಂಟ್ ಎಲ್ಲ ಕಳ್ಳತನ ಆಗಿದೆ. ಸಾಧಾರಣ ಅಂದಾಜು ಅಮೌಂಟ್ ಎಷ್ಟು ಹೋಗಿರ್ಬೋದು? 30-35 ಸಾವಿರ ರೂಪಾಯಿ. ಡ್ರಿಂಕ್ಸ್ ಎಷ್ಟು ಹೋಗಿರ್ಬೋದು? ಡ್ರಿಂಕ್ಸ್ ಒಂದು ಹೋಗಿದ್ದಾವೆ, ಒಂದು 10-20 ಬಾಟಲ್ ಹೋಗಿದ್ದಾರೆ. ಹಾಂ. ದೂರು ಕೊಟ್ರಿ? ಹಾಂ, ಕೊಟ್ಟಿದ್ದೀನಿ. ಪೊಲೀಸರು ಬಂದು ಹೋಗಿದ್ದಾರೆ. CC ಕ್ಯಾಮರಾ ಇದೆ? ಇದೆ. ಯಾರಂತ ಗೊತ್ತಾಗುತ್ತೆ ಒಂದು ಅಂದಾಜು? ಎಲ್ಲ ಮಾಸ್ಕ್, ಕ್ಯಾಪ್, ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ, ಎಲ್ಲ ಟೀ ಶರ್ಟ್ ಎಲ್ಲ ಟೈಪ್. ತಮ್ಮ ಹೆಸರು? ವಿಷ್ಣು ಕಲಾಲ್. 12ವರೆಗೆ ಈಗ ಒಬ್ಬರಿದ್ರು ಇಲ್ಲಿ. ಅವ್ರು ಯಾರು ಅಂತೇಳಿ ಪರಿಚಯ ಇಲ್ಲ. ಅವರಿಗೆ ಕೇಳಿದ್ರು, ಇಲ್ಲ ರಾತ್ರಿ ನೀರು ತುಂಬಲಿಕ್ಕೆ ಬಂದಿದೆ ಅಂತೇಳಿ. ಅಲ್ಲ, ನೀರು ತುಂಬಲಿಕ್ಕೆ ರಾತ್ರಿ ಯಾಕೆ ಬರ್ತಾರೆ? ಅಲ್ಲ, ಅವ್ರು ಇಲ್ಲಿ, ನಾನು ಇಲ್ಲಿ ನೋಡಿದೆ, ಇಲ್ಲಿ ಅವರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನೀರು ತುಂಬಲಿಕ್ಕೆ ಅವರಿಗೆ ಅಂತ ಹೇಳಿದೆ. ಅವಾಗ ಒಂದು ಪರ್ಮಿಷನ್ ತೊಗೊಳ್ಬೇಕು ನೀವು. ಇಲ್ಲ ರಾತ್ರಿ 12ವರೆಗೆ 1 ಗಂಟೆಗೆ. ಅಲ್ಲ, ನಿಮ್ಮ ಜಾಗ ಬಿಲ್ಡಿಂಗಿಗೆ ಬಂದು ಅವ್ರು ಯಾರು ನೀರು ತುಂಬಲಿಕ್ಕೆ? ಅದೇ ಗೊತ್ತಿಲ್ಲ ಅವ್ರು ಯಾರು ಅಂತೇಳಿ. ಆಮೇಲೆ ಅವರಿಗೆ ಕೇಳಿದೆ. ನೀವು ಬಾಜು ಅಂಗಡಿ, ನಿಮ್ಮ ಇನ್ನೊಂದು ಬಿಲ್ಡಿಂಗ್ನ ಅಂಗಡಿ ಬಾಡಿಗೆ ಕೊಟ್ಟಿದ್ರೆ ಅವರ ಕೆಲಸದವ್ರು ಇರ್ಬೋದು ಅಂತ ನೀವು ತಿಳ್ಕೊಂಡ್ರೆ? ಅವ್ರದ್ದು ಅಂದರೆ ಇಷ್ಟು ದಿನ ಎಲ್ಲ ಇದು ಕ್ಲೀನ್ ಇರಲಿಲ್ಲ. ಈಗ ನಿನ್ನೆ ರಾತ್ರಿ ನೋಡಿದೆ ಕ್ಲೀನ್ ಮಾಡ್ತಾ ಇದ್ರು. ಅಂಗಡಿ ಕೆಲಸ ನಡೀತಾ ಇದೆ ಅಲ್ಲ, ಅಲ್ಲಿ ಅವ್ರು ಬಂದಿರ್ಬೋದು ಅಂತ. ಅದು ಅವ್ರಿಗೆ ಕೇಳಿದೆ. ಇಲ್ಲ, ನಾನು ನೀರಿಲ್ಲ, ನೀರು ತುಂಬ್ತಾ ಇದ್ದೇನೆ ಅಂತ. ಈಗ ಇಲ್ಲಿ ನುಗ್ಗಿದ್ದಾರೆ ಯಾವುದಾದ್ರೂ ಅಂಗಡಿಗೆ? ನಿಮ್ಮದು? ನಮ್ಮದು ಇಲ್ಲಿ ಪಕ್ಕದಲ್ಲಿ ಒಂದು ಸೀಟ್ ತೆಗೆದಿದ್ದಾರೆ. ನಿಮ್ಮದೇ ಅಂಗಡಿದ್ದು? ನಮ್ದಲ್ಲ, ನಮ್ಮ ಪಕ್ಕದ ಬಿಲ್ಡಿಂಗ್. ಪಕ್ಕದ ಬಿಲ್ಡಿಂಗ್.